ನನಗೆ ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ 10 ಒಳಗೆ ರ್ಯಾಂಕ್ ಬರುತ್ತೆ ಅಂದ್ಕೊಂಡಿದ್ದೆ. ಈಗ ಆ್ಯಕ್ಚುಲಿ ತುಂಬ ಸರ್ಪ್ರೈಸ್ ಆಗಿದ್ದೀನಿ ಮತ್ತು ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಇಟ್ ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಅಬೌಟ್ ಇಟ್. ಇದೆಲ್ಲ ನಮ್ಮ ಟೀಚರ್ಸಿಂದ ಮತ್ತು ಈ ಸರ್ ಎಮ್ ವಿಯಿಂದ ಆಗಿದ್ದು. ಆ್ಯಂಡ್ ಮೈ ಪೇರೆಂಟ್ಸ್ ದೇ ಸಪೋರ್ಟೆಡ್ ಮೀ ಥ್ರೂ ಔಟ್ ದಿಸ್ ಜರ್ನಿ. ಆ್ಯಂಡ್ ಟೀಚರ್ಸಿನ ಎಕ್ಸ್ಟ್ರೀಮ್ ಗೈಡೆನ್ಸ್, ಎಕ್ಸಾಮ್ ಡೇ ಟಿಪ್ಸ್ ಎಲ್ಲ ತುಂಬ ಹೆಲ್ಪ್ ಆಯಿತು ನನಗೆ. ಆ್ಯಂಡ್ ಈವನ್ ನಮ್ಮ ಸರ್ ಎಮ್ ವಿಯಲ್ಲಿ ಇರೋ ಸ್ಟ್ರಕ್ಚರ್ಡ್ ಪ್ಲ್ಯಾನ್ ಇಟ್ ವಾಸ್ ರಿಯಲಿ ಹೆಲ್ಪ್ಫುಲ್ ಟು ಕವರ್ ಸಿಲೆಬಸ್, ಟು ಮೆಮೊರೈಸ್ ಥಿಂಗ್ಸ್. ಆ್ಯಂಡ್ ನಮಗೆ ಪ್ರತಿ ಸಂಡೇ ಟೆಸ್ಟ್ ಇರೋದ್ರಿಂದ ಇಟ್ ಹೆಲ್ಪ್ ಅಸ್ ಅ ಲಾಟ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್ ಆ್ಯಂಡ್ ಟು ಹ್ಯಾವ್ ಸಮ್ ಗ್ರಿಪ್ ಇನ್ ದ ಕಾನ್ಸೆಪ್ಟ್. ಆ್ಯಂಡ್ ಮತ್ತು ಸಿ ಇ ಟಿಗೋಸ್ಕರ ಕೂಡ ನಮಗೆ ಮಂತ್ಲಿ ಎಲ್ಲ ಟೆಸ್ಟ್ ಇರ್ತಾಯಿತ್ತು. ಅದು ನಮಗೆ ಭಾಳ ಹೆಲ್ಪ್ ಆಯಿತು. ಆ್ಯಂಡ್ ಸಿ ಇ ಟಿಯಲ್ಲಿ ಆ್ಯಕ್ಚುಲಿ ಟೈಮ್ ಆಗೋದಿಲ್ಲ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಎಲ್ಲ ಸಾಲ್ವ್ ಮಾಡೋಕ್ಕೆ. ಅಂಥದ್ರಲ್ಲೂ ಕೂಡ ನಾವು ಹೇಗೆ ಟೈಮ್ ಮ್ಯಾನೇಜ್ ಮಾಡ್ಕೊಬೇಕು ಅನ್ನೋದೆಲ್ಲ ನಮಗೆ ಭಾಳ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದರು. ಈವನ್ ನಾವು ಪೇಪರೆಲ್ಲ 1 ಅವರ್ಗೋಸ್ಕರ ತುಂಬ ಪೇಪರ್ ಸಾಲ್ವ್ ಮಾಡಿದ್ದೀವಿ ನಾವು, ಫಿಸಿಕ್ಸ್ ಎಲ್ಲ, ಕೆಮಿಸ್ಟ್ರಿ, ಬಯೋ ಎಲ್ಲ. ಸೊ ಆಲ್ ಥ್ಯಾಂಕ್ಸ್ ಟು ಮೈ ಟೀಚರ್ಸ್. 596 ಆಗಿತ್ತು ಪಿ ಯು ಅಲ್ಲಿ. ಏನು ಮಾಡಬೇಕಂತ ಆಸೆ ಇದೆ? ಮುಂದೆ ಮೆಡಿಕಲ್ ಮಾಡಬೇಕಂತಿದ್ದೀನಿ. ನೀಟಿಗೆ ಪ್ರಿಪೇರ್ ಆಗೋದು. ನೀಟಿಗೆ ಪ್ರಿಪೇರ್ ಆಗೋದು. ಈಗ ಯೋಗ, ನ್ಯಾಚುರೋಪತಿ, ಆಮೇಲೆ ಬಿ ಫಾರ್ಮಾ, ಡಿ ಫಾರ್ಮಾ ಎಲ್ಲ ವಿಭಾಗಗಳಲ್ಲೂ ಸೆಕೆಂಡ್ ಬಂದಿದ್ರಿ. ಸೊ ರಾಜ್ಯಕ್ಕೆ ಅಂದರೆ ಸ್ಟೇಟಿಗೆ ಸೆಕೆಂಡ್ ಬಂದಿರುವಂಥದ್ದು. ಸೊ ನಿಮ್ಮ ತಂದೆಯವರು ಏನು ಮಾಡ್ತಾರೆ? ತಂದೆಯವರು ಏನಂದರು? ನಮ್ಮ ತಂದೆ ವೆಟರ್ನರಿ ಆಫೀಸರ್. ಆ್ಯಂಡ್ ನಮ್ಮ ಪೇರೆಂಟ್ಸ್ ಎಲ್ಲರಿಗೂ ತುಂಬ ಖುಷಿಯಾಗಿದೆ. ವೆಟರ್ನರಿಯಲ್ಲೂ ಸೆಕೆಂಡ್ ಬಂದಿದ್ದೀರಿ. ಮನೆಯಲ್ಲೆಲ್ಲ ಯಾವ ರೀತಿ ಸಪೋರ್ಟ್ ಇದೆ? ಮನೇಲೆಲ್ಲ ನಮಗೆ ನನ್ನ ಹೆಲ್ತ್ ನೋಡ್ಕೊತಾರೆ. ಒಂದು ಮೇನ್ಲಿ ಹೇಳ್ಬೇಕಂದ್ರೆ ನನ್ನ ಸ್ಲೀಪಿಂಗ್ ಹ್ಯಾಬಿಟ್ಸ್ ಎಲ್ಲ ಅವರೇ ಮ್ಯಾನೇಜ್ ಮಾಡೋದಾ. ಸೊ ಮನೇಲಿ ಆ್ಯಕ್ಚುಲಿ ಮೆಂಟಲ್ ಸಪೋರ್ಟ್ ಭಾಳ ಕೊಡ್ತಾರೆ. ಈ ಎಕ್ಸಾಮಲ್ಲೆಲ್ಲ ಭಾಳ ಓದ್ತಾ ಇರ್ತೀವಲ್ಲ, ಸೊ ಸ್ಟ್ರೆಸ್ ಆಗಲಿಲ್ದಂಗೆ ಹೆಂಗೆ ಎಕ್ಸಾಮ್ ಎಲ್ಲ ನೋಡ್ಕೊಳೋದು ಮನೇಲೆ. ಸೊ ಮೆಂಟಲ್ ಸಪೋರ್ಟ್ ಎಲ್ಲ ಭಾಳ ಕೊಡ್ತಾರೆ. ಎಷ್ಟು ಜನ ಮಕ್ಕಳು? ನಾನು ಮತ್ತು ನನ್ನ ತಂಗಿ. ಹಾಂ, ಹೌದು. ಅಮ್ಮ ಮನೆ ಹೌಸ್ ವೈಫ್. ಈಗ ನೀಟ್ ಪ್ರಿಪ್ರೇಷನ್ ಮಾಡ್ತಿದ್ದೀರಾ? ಅದೇ ಇಲ್ಲ, ದಾವಣಗೆರೆ ಚನ್ನಗಿರಿ ಹತ್ರ. ಏನು ಹೇಳಕ್ಕೆ ಬರ್ತೀರಾ ಅಂದರೆ ಬೇರೆ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋ ಬಗ್ಗೆ ನೀವು ಹೇಳೋದಾದರೆ, ನೀವು ರ್ಯಾಂಕಿಂಗ್ ಒಂದು ಸಾಧನೆ ಬಗ್ಗೆ ಮಾಡಿದ್ದೀರಿ. ಸೊ ಈಗ ನಿಮ್ಮ ಜೂನಿಯರ್ಸ್ ಇರ್ತಾರೆ, ಅವ್ರಿಗೆ ಹೇಳೋದಾದರೆ ಏನಂತ ಹೇಳಕ್ಕೆ ಅನಿಸ್ತೀವಿ? ನಾನು ಹೇಳೋದೇನೆಂದರೆ, ಮೊದಲು ಕಾನ್ಸೆಪ್ಟ್ ನೀಟಾಗಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಅದಾದ್ಮೇಲೆ ಭಾಳ ಕ್ವೆಶನ್ಸ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಕ್ವೆಶನ್ ಸಾಲ್ವ್ ಮಾಡೋದ್ರ ಜೊತೆ ಟೈಮ್ ಕರೆಕ್ಟಾಗಿ ಇಟ್ಕೊಂಡು ಇಷ್ಟೇ ನಿಮಿಷದಲ್ಲಿ ಸಾಲ್ವ್ ಮಾಡಬೇಕು ಅನ್ನೋದು. ಈಗ ಸಿ ಇ ಟಿ ಪೇಪರ್ಸ್ ಒಂದು 70 ಮಿನಿಟ್ಸ್ ಇದೆ ಅಂದರೆ ನಾವು ಒಂದು 60 ಮಿನಿಟ್ಸ್ 50 ಮಿನಿಟ್ಸಿಗೆ ಆ ಪೇಪರ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಅಂದರೆ ಅದು ನಮಗೆ ಫೈನಲಲ್ಲಿ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗಿರಲಿ, ಎಕ್ಸ್ಟ್ರಾ ಟೈಮ್ ಸಿಗುತ್ತಲ್ಲ, ಅದರಲ್ಲಿ ನಮಗೆ ಡೌಟ್ ಇರೋ ಕ್ವೆಶನ್ಸ್ ಎಲ್ಲ ಇನ್ನೊಂದ್ಸಲಿ ವೆರಿಫೈ ಮಾಡ್ಕೋಬೋದು. ಸೊ ಕ್ವೆಶನ್ಸ್ ಪ್ರಾಕ್ಟೀಸ್ ಮಾಡೋದನ್ನ ಟೈಮ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋದ್ರಿಂದ ಹೆಲ್ಪ್ ಭಾಳ ಆಗುತ್ತೆ. ಹೌದೌದು. ಮೊದಲನೇದಾಗಿ ಅವಳಿಗೆ ನಾನು ಅಭಿನಂದಿಸಬೇಕಾಗತ್ತೆ. ಎರಡನೇದಾಗಿ ಅವರ ಎಲ್ಲ ಟೀಚರ್ಸಿಗೆ ನಾನು ಅಭಿನಂದಿಸಬೇಕಾಗತ್ತೆ. ಮತ್ತು ಕಾಲೇಜ್ ಮ್ಯಾನೇಜ್ಮೆಂಟನ್ನು ಅಭಿನಂದಿಸಬೇಕಾಗತ್ತೆ. ಪ್ರತಿಯೊಂದು ಹಂತದಲ್ಲೂ ಅವರ ಎಲ್ಲ ಸರುಗಳು, ಒಬ್ಬರು ಅಂತಲ್ಲ, ಪ್ರತಿಯೊಬ್ಬರು ಸರುಗಳು ಅವಳು ಎಲ್ಲೆಲ್ಲಿ ತಪ್ಪು ಮಾಡ್ತಾಳೆ ಪ್ರತಿಯೊಂದನ್ನು ತಿದ್ಕೊಂಡು ಇವಳು ಫೋನ್ ಮಾಡೋಳು. ಮತ್ತು ಅವರು ಪ್ರತಿಯೊಂದು ಒಂದೊಂದು ತಪ್ಪಿದ್ದನ್ನು ಅವರೆಲ್ಲ ತಿದ್ದುತ್ತಾಯಿದ್ರು. ಹಾಗಾಗಿ ಇವತ್ತು ಏನೊಂದು ಅವಳು ರ್ಯಾಂಕ್ ಗಳಿಸಿದ್ದಾಳೆ ಅದೆಲ್ಲ ಈ ಕಾಲೇಜಿಗೆ ನಾನು ಕೊಡೋಕ್ಕೆ ಬಯಸ್ತೀನಿ. ನೀಟಿಗೂ ಪ್ರಿಪೇರ್ ಆಗ್ತಾಯಿದ್ದಾರೆ, ನೀಟಲ್ಲೂ ಇದೇ ರೀತಿ ರ್ಯಾಂಕಿಂಗ್ ಕೊಡಬೇಕು ನಾನು ಅದು ಬಯಸ್ತಾ ಇದ್ದೀನಿ. ಅದನ್ನು ಅವಳು ಮಾಡಿ ತೋರಿಸ್ಬೇಕು ಅಂತ ನನ್ನ ಒಂದು ಆಸೆ. ಮಾಡ್ತಾರೆ. 4 ವಿಭಾಗಗಳಲ್ಲಿ ಸೆಕೆಂಡ್ ರ್ಯಾಂಕ್ ಬಂದಿದ್ದಾಳೆ ಸರ್. ಬಂದಿದೆ. ಯೋಗ, ನ್ಯಾಚುರೋಪತಿ, ಬಿ ಫಾರ್ಮಾ. ಹೌದು ಸರ್. ಯಾವ ರೀತಿ ನಿಮ್ಮ ಗೈಡೆನ್ಸ್ ಯಾವ ರೀತಿ ಇರ್ತಿತ್ತು? ಅವ್ರು ಯಾವ ರೀತಿ? ಇಲ್ಲ, ಅವಳು ಮೊದಲಿಂದಲೂ ಒಂಥರ ಹಾರ್ಡ್ ವರ್ಕು. ಅವಳು ಅಂದ್ಕೊಂಡದ್ದನ್ನು ಬಿಡೋದಿಲ್ಲ. ಹಾರ್ಡ್ ವರ್ಕ್ ಅದು ಪ್ರಯತ್ನ ಮಾಡ್ತಾಳೆ. ಅದಕ್ಕೆ ನಾನು ಸಪೋರ್ಟ್ ಮಾಡಿದ್ದೀನಿ ಸರ್, ಅಷ್ಟೇ. ವಿದ್ಯಾರ್ಥಿಗಳ ಪೇರೆಂಟ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಿ? ಏನಿಲ್ಲ, ಮಕ್ಕಳು ಅವ್ರು ಏನು ಬಯಸ್ತಾರೋ ಅವರಿಗೆ ನಾವು ಎಂಕರೇಜ್ ಮಾಡಬೇಕು. ಪ್ರತಿಯೊಂದರಲ್ಲಿ ಅವರ ಬೆನ್ನೆಲುಬಾಗಿ ನಿಂತು ಅವ್ರಿಗೆ ಎನ್ಕರೇಜ್ ಮಾಡಬೇಕು. ಮಕ್ಕಳು ಅವರ ಕೆಲಸವನ್ನು ಅವ್ರು ಮಾಡೇ ಮಾಡ್ತಾರೆ. ನನ್ನ ಹೆಸರು ಡಾಕ್ಟರ್ ಶಿವಮೂರ್ತಿ ಅಂತ, ವೆಟರ್ನರಿ ಆಫೀಸರು, ಚನ್ನಗಿರಿ ತಾಲೂಕಿನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ನಮ್ಮ ಮೂಲ ಊರು ಹರಳಕಟ್ಟ ಅಂತ, ಹೆಬ್ಳಿಗೆರೆ ಪೋಸ್ಟ್, ಚನ್ನಗಿರಿ ತಾಲೂಕು. ಸರ್ ಇವಳು ಮೊದಲಿನ ಮಗಳು, ಇನ್ನೊಬ್ಬಳು 2ನೇಳು. ಈ ಸರಿ ಅವಳು 10th ಓದ್ತಾರೆ.
ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ. ಕಾಲೇಜ್ನವ್ರಿಗೆ ಇವಳು ಎಷ್ಟೋ ಮಾರ್ಕ್ಸ್ ತೆಗಿಲಿಕ್ಕೆ ಕಾಲೇಜ್ನವ್ರಿಗೆ ಫಸ್ಟು ಥ್ಯಾಂಕ್ಸ್ ಹೇಳ್ತೀನಿ, ಲೆಕ್ಚರ್ಸಿಗೆ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಸಪೋರ್ಟ್ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರು ಸರ್. ಈ ಒಂದು ಹಂತದಲ್ಲಿ ತುಂಬ ಸಪೋರ್ಟ್ ಮಾಡಿದ್ರು. ಮನೆಯವರು ವೆಟರ್ನರಿ ಆಫೀಸರ್, ಹೌದು ಅವರು ಸರ್. ವೆಟರ್ನರಿಯಲ್ಲಿ ಸೆಕೆಂಡ್ ರ್ಯಾಂಕ್ ಬಂದಿದ್ದಾರೆ. ಹೌದು ಸರ್, ತುಂಬ ಖುಷಿ ಆಯಿತು. ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಸರ್. ಭಾಳ ಓದ್ತಾಳ ಸರ್ 7ರಿಂದ 8 ಗಂಟೆ ಓದ್ತಾಳೆ ಸರ್. ಓದ್ತಾಳೆ, ಹಾರ್ಡ್ ವರ್ಕರೇ. ಹಾಂ ಸರ್, ಡಾಕ್ಟರ್ ಮಾಡಿ. ಡಾಕ್ಟರ್ ಆಗ್ಬೇಕಂತ ಹೌದು ಸರ್, ಹೌದು. ನಮ್ಮದೇನಿಲ್ಲ, ಅವಳದು ಸರ್. ನೀಟಿಗೆ ಪ್ರಿಪೇರ್ ಮಾಡಿ ಹಾಂ ಸರ್, ನೀಟಿಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ. 3-4 ವಿಭಾಗಗಳಲ್ಲಿ ಸೆಕೆಂಡ್ ರ್ಯಾಂಕ್ ಬಂದಿದ್ದಾರೆ. ಹಾಂ ಸರ್, PUCಯಲ್ಲೂ ಹೌದು ಸರ್, ಹೌದು ಸರ್, ಹೌದು. ಸ್ಟೇಟಿಗೆ ಸೆಕೆಂಡು, ಸ್ಟೇಟಿಗೆ 4th ಬಂದಿದ್ದಾರೆ ಸರ್. ನಿಮ್ಮ ಹೆಸರಮ್ಮ? ನನ್ನ ಹೆಸರು ನವೀನ ಅಂತ. ಬಹು ನಿರೀಕ್ಷಿತ ಇತ್ತು. ಭಾಳ ವರ್ಷಗಳಿಂದ ಒಳ್ಳೆಯ ಸ್ಥಾನಗಳನ್ನು ತಗೊಳ್ತಾ ಇದ್ವಿ. ಅದರ ಸೆಕೆಂಡ್ ರ್ಯಾಂಕ್ ಫಸ್ಟ್ ಟೈಮ್ ಬಂದಿರೋದು ಕರ್ನಾಟಕ ಸ್ಟೇಟ್ಗೆ. ತುಂಬ ಪರಿಶ್ರಮ ಹಾಕಿ ನಮ್ಮ ಎಲ್ಲ ಲೆಕ್ಚರರ್ಸು ಮತ್ತು ಸ್ಟಾಫ್ ಮೆಂಬರ್ಸು ಕೆಲಸ ಮಾಡಿದ್ದಕ್ಕೆ ಉತ್ತಮವಾದಂತಹ ಫಲಿತಾಂಶ ನಮಗೆ ದೊರಕಿದೆ. ಈ ವಿದ್ಯಾರ್ಥಿನಿ ಮೂಲಕ ದೊರಕಿದೆ ಮತ್ತು ಹಲವಾರು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ತಗೊಳ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಆಗುತ್ತೆ ಸರ್. RMU ಕಾಲೇಜ್ ವರ್ಷದಿಂದ ವರ್ಷಕ್ಕೆ ಒಳ್ಳೆ ರ್ಯಾಂಕಿಂಗ್ ಕೊಡ್ತಾ ಇದೆ. ನೀಟಲ್ಲಿ ಆಗಿರ್ಬೋದು, ಆಗಿರ್ಬೋದು, PUCಯಲ್ಲಿ ಆಗಿರ್ಬೋದು. ಏನು ಹೇಳಕ್ಕೆ ಬಯಸ್ತೀರಿ? ಸರ್, ಇದೆಲ್ಲದನ್ನು ನಮ್ಮ ಎಲ್ಲ ಲೆಕ್ಚರರ್ಸ್ ಮತ್ತು ಸ್ಟಾಫ್ ಮೆಂಬರ್ಸ್ ಪರಿಶ್ರಮದ ಫಲ ಮತ್ತು ವಿದ್ಯಾರ್ಥಿಗಳ ಪರಿಶ್ರಮದ ಫಲ ಹಾಗೆ ಅಂತ ಹೇಳ್ತೀನಿ. ಕಳೆದ ವರ್ಷ 550 ಮೆಂಬರ್ಸಿಗೆ ಮೆಡಿಕಲ್ ಸೀಟ್ ಸಿಕ್ಕಿತ್ತು ನಮ್ಮ ಒಂದೇ ಸಂಸ್ಥೆಯಿಂದ. ಅದೇ ರೀತಿ ಒಳ್ಳೆಯ ಫಲಿತಾಂಶ ಕೊಡಲಿಕ್ಕೆ ಎಲ್ಲರೂ ಒಂದಾಗಿ, ಒಂದು ಯೂನಿಟ್ ಆಗಿ, ಒಂದು ಗ್ರೂಪ್ ಆಗಿ ವರ್ಕ್ ಮಾಡ್ತಾ ಇರೋದು ಈ ಒಂದು ಫಲಿತಾಂಶದ ಫಲ ಹಾಗೆ ಅಂತ ನಾನು ಅಂದ್ಕೊಳ್ತೀನಿ. ಈಗ ಅವರು CET ಉತ್ತಮ ರ್ಯಾಂಕ್ ಕೊಟ್ಟಿದ್ದಾರೆ, ನೀಟ್ ಪ್ರಿಪೇರ್ ಆಗಬೇಕಂತಂದ್ರೆ ಅವ್ರಿಗೆ ಯಾವ ರೀತಿ ಪ್ರೋತ್ಸಾಹ ಇರುತ್ತೆ ಆಡಳಿತ ಮಂಡಳಿಯಿಂದ? ಸರ್, ಖಂಡಿತವಾಗಿ ಈಗಾಗಲೇ ನಾವು ನೀಟಿಗೆ ಅವರಿಗೆ ರೀನೀಟ್ ಪ್ರೋಗ್ರಾಮ್ ಆಗ್ತಾ ಇದೆಯಲ್ಲ, ಈಗ ಅದಕ್ಕೂ ಸಹ ಎಲ್ಲರನ್ನು ಕರೆಸ್ಕೊಂಡು ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಮತ್ತು ಈ ಎಕ್ಸಾಮ್ ಹಿಂದಿನ ದಿನದವರೆಗೂ ಸಹ ಅವರಿಗೆ ಏನು ಟ್ರೈನಿಂಗ್ ಕೊಡಬೇಕು ಅದೆಲ್ಲ ಟ್ರೈನಿಂಗನ್ನು ನಮ್ಮ ಕಾಲೇಜಿಂದ ಕೊಡ್ತಾ ಇದ್ದೀವಿ. ಭಾಳಷ್ಟು ಜನ ಹಾಸ್ಟೆಲಲ್ಲೂ ಬಂದಿದ್ದಾರೆ ಮತ್ತು ಭಾಳಷ್ಟು ಜನ ಡೇ ಸ್ಕಾಲರು ಸಹ ಅಟೆಂಡ್ ಆಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ಜವಾಬ್ದಾರಿ ಎಕ್ಸಾಮಿನೇಷನ್ ಹಿಂದಿನ ದಿನದವರೆಗೂ ಇದೆ ಅನ್ನುವಂತಹದನ್ನು ನಾವು ಅರಿತುಕೊಂಡು ಅದನ್ನು ಮಾಡ್ತಾ ಇದ್ದೀವಿ ಸರ್. ಅವರಿಗೂ ಸಹ ಅದೆಲ್ಲ ಪರಿಶ್ರಮದಿಂದ ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ ನಾವು ಈಗಲೂ ಸಹ.